ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಒಂದು ರಾಜ್ಯದಲ್ಲಿ ಸರ್ಕಾರ ಬದಲಾಗಬಹುದು, ಆದರೆ ಜನರ ಮುಖದಲ್ಲಿ ಸ್ವಾತಂತ್ರ್ಯ ಸಿಕ್ಕಂತಹ ಖುಷಿ ಕಾಣುವಂಥದ್ದು ಬಹಳ ಅಪರೂಪ. ಇವತ್ತು ಪಶ್ಚಿಮ ಬಂಗಾಳದಿಂದ ಬರ್ತಾ ಇರುವಂತಹ ದೃಶ್ಯಗಳನ್ನು ನೋಡಿದ್ರೆ ಇದು ಸಾಮಾನ್ಯ ರಾಜಕೀಯ ಬದಲಾವಣೆ ಅಲ್ಲ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ರಸ್ತೆಗೆ ಇಳಿತಾ ಇರುವಂತಹ ಜನ ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗ್ತಾ ಇರುವಂತದ್ದಾಗಿರ್ಬೋದು, ಬುಲ್ಡೋಸರ್ ಮೆರವಣಿಗೆ ಆಗಿರಬಹುದು, ವರ್ಷಗಳಿಂದ ಮುಚ್ಚಿದಂತಹ ದೇವಾಲಯಗಳ ಬಾಗಿಲು ತೆರೀತಾ ಇರುವಂತದ್ದಾಗಿರ್ಬೋದು, ಇವೆಲ್ಲವನ್ನ ನೋಡಿದ್ರೆ ಬಂಗಾಳದ ಜನ ಎಷ್ಟು ವರ್ಷಗಳಿಂದ ಒಳಗೊಳಗೆ ಉಸಿರುಗಟ್ಟಿದಂತಹ ವಾತಾವರಣದಲ್ಲಿ ಬದುಕ್ತಾ ಇದ್ರು ಅನ್ನೋದ್ರ ಒಂದು ಝಲಕ್ ಸಿಗ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಪಶ್ಚಿಮ ಬಂಗಾಳದಲ್ಲಿ ಇಷ್ಟು ವರ್ಷ ಏನಾಗ್ತಾ ಇತ್ತು, ಇವತ್ತು ಏನಾಗ್ತಾ ಇದೆ, ಒಂದ್ ಸ್ವಲ್ಪ ವಿವರವಾಗಿ ನೋಡ್ತಾ ಹೋಗೋಣ. ವೀಕ್ಷಕರ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದೊಡ್ಡ ಗೆಲುವು ಸಾಧಿಸಿದ ದಿನದಿಂದ ಅಲ್ಲಿಂದ ಬರ್ತಾ ಇರುವಂತಹ ಒಂದೊಂದು ದೃಶ್ಯಗಳನ್ನು ನೋಡ್ತಾ ಇದ್ರು ಕೂಡ ಬಂಗಾಳದಲ್ಲಿ ನಿಜವಾಗ್ಲೂ ಹೊಸದಾಗಿ ಸ್ವಾತಂತ್ರ್ಯ ದಿನಾಚರಣೆ ನಡೀತಾ ಇದೆ ಅನ್ನುವಂಥ ಫೀಲ್ ಕೊಡ್ತಾ ಇದೆ. ಸಾಮಾನ್ಯ ಜನರು ರಸ್ತೆಗಿಳಿದು ಸಂಭ್ರಮಿಸ್ತಾ ಇರುವಂತಹ ರೀತಿಯನ್ನ ನೋಡಿದ್ರೆ ಪಶ್ಚಿಮ ಬಂಗಾಳದ ಜನ ಅನೇಕ ದಶಕಗಳ ನಂತರ ಸ್ವಾತಂತ್ರ್ಯದ ಗಾಳಿಯನ್ನ ಉಸಿರಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಪಶ್ಚಿಮ ಬಂಗಾಳದ ಬೀದಿಗಳಲ್ಲಿ ಜೈ ಶ್ರೀರಾಮ್ ಘೋಷಣೆಗಳ ಜೊತೆಗೆ ಹೋಗ್ತಾ ಇರುವಂತಹ ಮೆರವಣಿಗೆಗಳನ್ನು ನೋಡಬೇಕು ನೀವು. ಅದರಲ್ಲಿ ಬಜರಂಗ ಬಲಿಯ ಭವ್ಯ ಪ್ರತಿಮೆಯನ್ನ ಕೂಡ ಬುಲ್ಡೋಸರ್ ಮೇಲೆ ಕರೆತರ್ತಾ ಇದ್ದಾರೆ. ಅಂದ್ರೆ ಈಗ ಪಶ್ಚಿಮ ಬಂಗಾಳದಲ್ಲಿ ಬಜರಂಗ ಬಲಿ ಆಗಮನವಾಗಿದೆ, ಬುಲ್ಡೋಸರ್ನ ಎಂಟ್ರಿ ಕೂಡ ಆಗಿದೆ ಅನ್ನುವಂತಹ ಮೆಸೇಜ್ ಏನಾದ್ರೂ ಕೊಡಲಾಗ್ತಾ ಇದೆಯಾ? ನನ್ನ ಪ್ರಕಾರ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಯೋಗಿಜಿಯವರಂತ ಒಂದು ಮುಖ್ಯಮಂತ್ರಿ ಬಂದ ಬಿಟ್ರೆ ಎಸ್, ಪಶ್ಚಿಮ ಬಂಗಾಳದಲ್ಲಿ ಶಾಂತಿ ಸುವ್ಯವಸ್ಥೆ ಮತ್ತೆ ದಾರಿಗೆ ಬರೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಮೊದಲು ನೀವು ಬಂಗಾಳದ ಈ ಒಂದು ಸ್ವಾತಂತ್ರ್ಯದ ದೃಶ್ಯಗಳನ್ನು ದಯವಿಟ್ಟು ನೋಡ್ಕೊಂಡು ಬನ್ನಿ. ಬಿಜೆಪಿ ಗೆದ್ದ ನಂತರ ಪಶ್ಚಿಮ ಬಂಗಾಳದ ಜನರಿಂದ ಬರ್ತಾ ಇರುವಂತಹ ರಿಯಾಕ್ಷನ್ಸ್ ಗಳನ್ನ ನೋಡಿದ್ರೆ ಒಂದು ಕ್ಷಣಕ್ಕೆ ಪಶ್ಚಿಮ ಬಂಗಾಳ ನಿಜವಾಗ್ಲೂ ಭಾರತದ ಒಳಗೆ ಇತ್ತ ಅನ್ನುವಂತಹ ಪ್ರಶ್ನೆ ಮೂಡೋದು ಸುಳ್ಳಲ್ಲ. ಅಲ್ಲಿನ ನಿಜ ಸ್ಥಿತಿ ದೇಶದ ಉಳಿದ ಜನರಿಗೆ ಅಂದ್ರೆ ನಮಗೆ ನಿಮಗೆ ಸರಿಯಾಗಿ ಇಷ್ಟು ದಿನಗಳ ಕಾಲ ತಲುಪ್ತಾ ಇರಲಿಲ್ವಾ? ಹಾಗಾದ್ರೆ ಈ ಪ್ರಶ್ನೆ ಕೂಡ ಮೂಡುತ್ತೆ. ದೊಡ್ಡ ದೊಡ್ಡ ಪತ್ರಕರ್ತರಾಗಿರಬಹುದು, ಬುದ್ಧಿಜೀವಿಗಳಾಗಿರಬಹುದು, ಅಲ್ಲಿನ ನ್ಯೂಸ್ ಚಾನೆಲ್ಗಳಾಗಿರಬಹುದು, ಮಮತಾ ಬ್ಯಾನರ್ಜಿ ಸರ್ಕಾರ ಏನ್ ತೋರಿಸಬೇಕು ಅಂತ ಹೇಳ್ತಾ ಇತ್ತೋ ವರ್ಷಗಳ ಕಾಲ ಅದನ್ನೇ ತೋರಿಸ್ತಾ ಬಂದವು. ಕಳೆದ 15 ವರ್ಷಗಳಲ್ಲಿ ಪಶ್ಚಿಮ ಬಂಗಾಳದ ನಿಜವಾದ ರಾಜಕೀಯ ಹಿಂಸಾಚಾರವನ್ನಾಗ್ಲಿ, ಅಲ್ಲಿನ ಸಾಮಾನ್ಯ ಜನರು ಭಯ, ಅದೇ ರೀತಿ ಒತ್ತಡದ ನಡುವೆ ಯಾವ ರೀತಿ ಬದುಕ್ತಾ ಇದ್ದರು ಇದನ್ನ ದೇಶಕ್ಕೆ ಸರಿಯಾಗಿ ತೋರಿಸ್ಲಿಲ್ಲ. ಒಂದು ಹಂತದಲ್ಲಿ ಭಾರತ ದೇಶದ ಒಳಗೆ ಮತ್ತೊಂದು ಪ್ರತ್ಯೇಕ ದೇಶ ನಿರ್ಮಾಣ ಆದ ಹಾಗಿತ್ತು. ಮತ್ತೆ ಇವರೆಲ್ಲ ಯಾವ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೋ, ಯಾವ ಸಂವಿಧಾನದ ಬಗ್ಗೆ ಮಾತಾಡ್ತಾರೋ ನನಗಂತೂ ಅರ್ಥ ಆಗಲ್ಲ. ಪಶ್ಚಿಮ ಬಂಗಾಳದಲ್ಲಿ ಕೋಟ್ಯಾಂತರ ಜನ ವರ್ಷಗಳ ಕಾಲ ನರಕದಂತಹ ಜೀವನವನ್ನು ನಡೆಸ್ತಾ ಇದ್ರು. ಅದು ಈಗ ದೇಶಕ್ಕೆ ನಿಧಾನವಾಗಿ ಅರ್ಥ ಆಗ್ತಾ ಇದೆ. ವೀಕ್ಷಕರು, ಇವತ್ತು ನಾವು ಪಶ್ಚಿಮ ಬಂಗಾಳದ ಒಂದಷ್ಟು ನಿಜ ಕಥೆಗಳ ಹಾಗೆ ಈಗ ಅಲ್ಲಿ ಕಾಣಿಸ್ತಾ ಇರುವಂತಹ ದೊಡ್ಡ ಬದಲಾವಣೆಗಳನ್ನು ನೋಡ್ತಾ ಹೋಗೋಣ. ಎಲ್ಲವನ್ನು ನೋಡಿದ್ರೆ ನೀವೇ ಅಯ್ಯೋ, ನಮ್ಮದೇ ದೇಶದ ಒಂದು ರಾಜ್ಯದಲ್ಲಿ ಇಷ್ಟೆಲ್ಲ ನಡೀತಾ ಇತ್ತಾ, ನಮಗೆ ಗೊತ್ತೇ ಇರಲಿಲ್ಲ ಅಂತ ನಿಮಗೆ ಅನ್ಸಿದ್ರು ಅದರಲ್ಲಿ ಏನು ಆಶ್ಚರ್ಯ ಇಲ್ಲ. ಮೊದಲಿಗೆ ಈ ಒಂದು ವಿಡಿಯೋವನ್ನ ನೋಡಿ. ಈ ಹಿಂದಿನ ಕಾರ್ಯಕ್ರಮದಲ್ಲೂ ತೋರಿಸಿದೆ ಇದನ್ನ. ದಕ್ಷಿಣ 24 ಪರಗಣ ಜಿಲ್ಲೆಯ ಒಂದು ಪ್ರದೇಶದಲ್ಲಿ ಪೊಲೀಸರು ದಾಳಿಯನ್ನು ನಡೆಸಿದಾಗ ನೋಡಿ ಏನ್ ಸಿಕ್ಕಿದೆ ಅಂತ. ಟಿಎಂಸಿ ಕಚೇರಿ ಒಂದರ ಮೇಲೆ ರೇಡ್ ಆಗತ್ತೆ. ಅಲ್ಲಿ ಭಾರಿ ಪ್ರಮಾಣದ ಅಪಾಯಕಾರಿ ಆಯುಧಗಳು ಪತ್ತೆ ಆಗತ್ತೆ. ಅಂಡ್ ಈ ಆಯುಧಗಳನ್ನ ಟಿಎಂಸಿ ನಾಯಕ ಸಲಾಹುದ್ದೀನ್ ಸರ್ದಾರ್ ಈ ಕಚೇರಿಯಲ್ಲಿ ಸಂಗ್ರಹಿಸಿ ಇಟ್ಟಿದ್ದ. ಅಂಡ್ ಈ ಕಚೇರಿಯನ್ನು ನೋಡಿದ್ರೆ ಇದು ಏನು ರಾಜಕೀಯ ಪಕ್ಷದ ಕಚೇರಿ ತರ ಕಾಣಿಸ್ತಾ ಇಲ್ಲ, ಯಾವುದೊಂದು ಸೀಕ್ರೆಟ್ ಶಸ್ತ್ರಾಗಾರ ತರ ಫೀಲ್ ಆಗತ್ತೆ. ಹೌದಲ್ವೋ? ಇಷ್ಟೊಂದು ಆಯುಧಗಳನ್ನ ಇಟ್ಕೊಂಡು ಜನರಿಗೆ ಭಯಪಡಿಸಿ, ಅವರನ್ನ ಹೆದರಿಸಿ ಬೆದರಿಸಿ
ಟಿಎಂಸಿ ಇಷ್ಟು ವರ್ಷಗಳ ಕಾಲ ಚುನಾವಣೆಯನ್ನ ಗೆಲ್ತಾ ಇತ್ತು. ನೀವೇ ಹೇಳಿ, ಈಗ ನೋಡಿರುವಂತ ಈ ಆಯುಧಗಳ ಮುಂದೆ ಯಾರಿಗೆ ತಾನೇ ಮಮತಾ ಬ್ಯಾನರ್ಜಿಗೆ ವೋಟ್ ಹಾಕೋದಿಕ್ಕೆ ಆಗಲ್ಲ ಅಂತ ಹೇಳುವಂತ ಧೈರ್ಯ ಬರುತ್ತೆ? ಆಗುತ್ತಾ? ವೀಕ್ಷಕರು, ಇನ್ನು ಮೇ 5ನೇ ತಾರೀಕು ಪಶ್ಚಿಮ ಬಂಗಾಳದ ಉತ್ತರ 24 ಪರಗಣ ಜಿಲ್ಲೆಯ ಸಂದೇಶ ಖಾಲಿಯಲ್ಲೂ ಕೂಡ ಹಿಂಸಾಚಾರ ನಡೆದಿದೆ. ಪೊಲೀಸರು ಅದೇ ರೀತಿ ಕೇಂದ್ರ ಭದ್ರತಾ ಪಡೆಗಳು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಅಂತ ಅಲ್ಲಿಗೆ ಹೋದ್ರೆ ಆ ಅಪರಾಧಿಗಳು ಸೆಕ್ಯೂರಿಟಿ ಫೋರ್ಸ್ ಮೇಲೆ ಗುಂಡಿನ ದಾಳಿಯನ್ನು ನಡೆಸ್ತಾರೆ, ಬಾಂಬ್ ದಾಳಿಯನ್ನು ನಡೆಸ್ತಾರೆ. ಅಂಡ್ ಈ ದಾಳಿಯಲ್ಲಿ ಪೊಲೀಸ್ ಅದೇ ರೀತಿ ಕೇಂದ್ರ ಭದ್ರತಾ ಪಡೆಗಳ 5 ಮಂದಿ ಗಾಯಗೊಂಡಿದ್ದಾರೆ. ಪೊಲೀಸರಲ್ಲಿಂದ ಭಾರಿ ಪ್ರಮಾಣದ ಬಾಂಬ್ ಆಗಿರಬಹುದು, ಆಯುಧಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅಂದ್ರೆ ಈ ಟಿಎಂಸಿ ಕಾರ್ಯಕರ್ತರು ಈಗಲೂ ಕೂಡ ತಮ್ಮ ಸೋಲನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಈಗ ಆಗ್ತಾ ಇರುವಂತಹ ಒಂದಷ್ಟು ಘಟನೆಯಿಂದ ಅದು ಸಂಪೂರ್ಣವಾಗಿ ಅರ್ಥ ಆಗ್ತಾ ಇದೆ. ಒಂದು ಕಡೆ ಸುವೇಂದು ಅಧಿಕಾರಿ ಅವರ PA ಹತ್ಯೆ ಮಾಡಿದ್ದಾಗಿರ್ಬೋದು, ಈಗ ಮತ್ತೊಂದು ಕಡೆ ನೋಡಿದ್ರೆ ಉತ್ತರ 24 ಪರಗಣ ಜಿಲ್ಲೆಯ ಪಾಣಿಹಟ್ಟಿಯಲ್ಲಿ ಆರ್ಜಿಕರ್ ಸಂತ್ರಸ್ತೆಯ ತಾಯಿ ಮನೆ ಇದೆಯಲ್ವಾ, ಅವರ ಮನೆ ಹತ್ರ ಬಾಂಬ್ ಸ್ಫೋಟ ಆಗಿದೆ. 5 ಬಿಜೆಪಿ ಕಾರ್ಯಕರ್ತರು ಗಾಯಗೊಂಡಿದ್ದಾರೆ. ಅಂದ್ರೆ ಮೊನ್ನೆ ಬಿಜೆಪಿ ಗೆದ್ದ ಆ ದಿನದಿಂದ ನಿರಂತರವಾಗಿ ಟಿಎಂಸಿ ಹಿಂಸಾಚಾರ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಏನ್ ಪ್ಲಾನ್ ಹಾಕಿಕೊಂಡಿದಾರೋ ಗೊತ್ತಿಲ್ಲ. ಈಗ ನೀವೇ ಯೋಚನೆ ಮಾಡಿ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಹಾಗಾದ್ರೆ ಮಮತಾ ಬ್ಯಾನರ್ಜಿ ಮತ್ತೆ ಗೆದ್ದಿದ್ರೆ ಏನಾಗ್ತಾ ಇತ್ತು? ಬಹುಶಃ 2021ಕ್ಕಿಂತಲೂ ಭಯಾನಕ ಹಿಂಸಾಚಾರ ನಡೀತಾ ಇತ್ತೋ ಏನೋ. ಯಾಕಂದ್ರೆ ಈ ಸರ್ತಿ ಚುನಾವಣೆ ಸಮಯದಲ್ಲಿ ಟಿಎಂಸಿ ನಾಯಕರು ಬೆದರಿಕೆ ಹಾಕ್ತಾ ಇರಲಿಲ್ವಾ? ಮೇ 4ರ ನಂತರ ನೋಡಿ, ನಿಮಗೆ ಪಾಠವನ್ನ ಕಲಿಸ್ತೀವಿ ಅಂತ ಬಹಿರಂಗವಾಗಿ ಬೆದರಿಕೆಯನ್ನ ಹಾಕ್ತಾ ಇದ್ರು. ಅಂದ್ರೆ ಈ ಸರ್ತಿ ಟಿಎಂಸಿಗೆ ಮತವನ್ನ ಹಾಕದಂತವರು ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಬೆಂಬಲಿಗರು, ಇವರನ್ನೆಲ್ಲ ಟಾರ್ಗೆಟ್ ಮಾಡಿ ಇನ್ಯಾವತ್ತೂ ಕೂಡ ಬಿಜೆಪಿ ಪರ ನಿಲ್ಲುವಂತಹ ಧೈರ್ಯ ಮಾಡಬಾರದು. ಆ ಮಟ್ಟಿಗೆ ಭಯ ಹುಟ್ಟಿಸುವಂತಹ ಪ್ಲಾನ್ ಎಲ್ಲ ರೆಡಿ ಆಗಿತ್ತು. ಏನ್ ಮಾಡೋದು? ಗೆಲ್ಲಿಲ್ಲ, ಸೋತ್ರು. ಸ್ಟಿಲ್ ಅವರ ಪ್ಲಾನ್ಸ್ ಇತ್ತಲ್ವಾ, ಅದರ ಭಾಗವಾಗಿ ಈಗ ಒಂದಷ್ಟು ಹಿಂಸಾಚಾರಗಳು ನಡೀತಾ ಇರುವಂತದ್ದು. ವೀಕ್ಷಕರಲ್ಲಿ ಇನ್ನೊಂದು ಶಾಕಿಂಗ್ ವಿಚಾರ ಏನ್ ಗೊತ್ತಾ? ನಿನ್ನೆವರೆಗೂ ಕೂಡ ಟಿಎಂಸಿ ಹೆಸರಲ್ಲಿ ಜನರನ್ನ ಬೆದರಿಸ್ತಾ ಇದ್ದಂತ ಒಂದಷ್ಟು ಗೂಂಡಾಗಳು ಈಗ ಅಧಿಕಾರ ಬದಲಾದ ಕೂಡಲೇ ಟಿಎಂಸಿ ಟ್ಯಾಗ್ ಅನ್ನ ತೆಗೆದು ಆ ಕಡೆ ಪಕ್ಕಕ್ಕಿಟ್ಟು ಬಿಜೆಪಿ ಟ್ಯಾಗ್ ಅನ್ನ ಹಾಕೊಂಡು ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಜನರಿಗೆ ನಾವು ಬಿಜೆಪಿ ಕಾರ್ಯಕರ್ತರು ಅಂತ ಹೇಳಿ ಹಿಂಸಾಚಾರವನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಏನಾಯ್ತು? ಏನೆಲ್ಲ ಹಿಂಸಾಚಾರ ಆಗುತ್ತೋ ಅವೆಲ್ಲವೂ ಕೂಡ ಬಿಜೆಪಿ ಕಾರ್ಯಕರ್ತರ ಕೆಲಸ ಅನ್ನುವಂತಹ ಭಾವನೆ ಮೂಡಿಸುವಂತಹ ಪ್ರಯತ್ನ. ಅದಕ್ಕೆ ಈ ಘಟನೆ ಹೆಚ್ಚಾಗ್ತಾ ಇದ್ದ ಹಾಗೆ ಪಶ್ಚಿಮ ಬಂಗಾಳ ಬಿಜೆಪಿ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟು ತಮ್ಮ ಒಫಿಷಿಯಲ್ ಅಕೌಂಟ್ ಅಲ್ಲಿ ಅಧಿಕೃತ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಟಿಎಂಸಿ ಒಂದಷ್ಟು ಗೂಂಡಗಳು ಬಿಜೆಪಿ ಕಾರ್ಯಕರ್ತರ ಹಾಗೆ ನಟಿಸಿ ಜನರನ್ನ ತಪ್ಪು ದಾರಿಗೆ ಎಳೆಯೋದಕ್ಕೆ, ಅರಾಜಕತೆಯನ್ನು ಸೃಷ್ಟಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಾನೂನನ್ನ ಉಲ್ಲಂಘಿಸುವಂತ ಇಂತಹ ಟಿಎಂಸಿ ಕಾರ್ಯಕರ್ತರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗತ್ತೆ. ಒಫಿಷಿಯಲ್ ಸ್ಟೇಟ್ಮೆಂಟ್ ಬಿಜೆಪಿದು. ವೀಕ್ಷಕರ, ಬಂಗಾಳದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯಿಂದ ಸಾಮಾನ್ಯ ಜನ ಮಾತ್ರ ಅಲ್ಲ, ವ್ಯಾಪಾರಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಖುಷಿಯಾಗಿದ್ದಾರೆ. ಅದರಲ್ಲೂ ಕೋಲ್ಕತ್ತಾದ ಪೆಟ್ರೋಲ್ ಬಂಕ್ ಮಾಲಕಿ ಶಾಲಿನಿ ಸೇನ್ ಅವರ ಕಥೆ ಈಗ ತುಂಬಾ ವೈರಲ್ ಆಗ್ತಾ ಇದೆ. ಮಮತಾ ಬ್ಯಾನರ್ಜಿ ಆಡಳಿತದ ಸಮಯದಲ್ಲಿ ಟಿಎಂಸಿ ಗೂಂಡಾಗಳು ನಿರಂತರವಾಗಿ ಆಕೆ ಪೆಟ್ರೋಲ್ ಬಂಕ್ಗೆ ಬಂದು ಕಿರುಕುಳವನ್ನ ಕೊಡ್ತಾ ಇದ್ರಂತೆ. ಅಲ್ಲಿಗೆ ಬರೋದು, ಗಂಟೆಗಟ್ಟಲೆ ಕೂತ್ಕೊಳ್ಳೋದು, ಅಲ್ಲೇ ಮದ್ಯಪಾನವನ್ನ ಮಾಡೋದು, ಗೂಂಡಾಗಿರಿ ನಡೆಸೋದು. ಇದರ ಬಗ್ಗೆ ಆ ಹೆಣ್ಣು ಮಗಳು ಎಷ್ಟು ಸರ್ತಿ ಪೊಲೀಸರಿಗೆ ದೂರನ್ನು ಕೊಟ್ಟರು ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ. ಯಾಕೆ? ಟಿಎಂಸಿ ಆಡಳಿತ ಇತ್ತು. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಸೋತ ನಂತರ ಟಿಎಂಸಿ ಗೂಂಡಗಳು ಮತ್ತೆ ಅವರನ್ನ ಕಿರುಕುಳ ಕೊಡೋದಕ್ಕೆ ಆರಂಭ ಮಾಡಿದ್ರಂತೆ. ಬಟ್ ಈ ಬಾರಿ ಬಿಜೆಪಿ ನಾಯಕರ ಗಮನಕ್ಕೆ ಈ ವಿಷಯ ಬಂದ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಸಮಯದಲ್ಲೇ ಪೊಲೀಸರಾಗಿರ್ಬೋದು, CRPF ಸಿಬ್ಬಂದಿಗಳಾಗಿರ್ಬೋದು ಅಲ್ಲಿಗೆ ಬಂದಿದ್ದಾರೆ. ಏನು ಮಾಡಬೇಕು ಮಾಡಿದ್ದಾರೆ. ಕೊನೆಗೂ ಆ ಮಹಿಳೆಗೆ ಟಿಎಂಸಿ ಸರ್ಕಾರ ಹೋದ ಕಾರಣ ಒಂದು ಸ್ವಲ್ಪ ನೆಮ್ಮದಿ ಸಿಕ್ಕಿದೆ. ಆಗ್ಲೇ ಹೇಳಿದ ಹಾಗೆ ಟಿಎಂಸಿ ಗೂಂಡಾಗಳು ಬಿಜೆಪಿ ಕಾರ್ಯಕರ್ತರ ಹಾಗೆ ನಾಟಕವನ್ನ ಮಾಡಿಕೊಂಡು ಬೀದಿಯಲ್ಲಿ ಹಿಂಸಾಚಾರವನ್ನು ನಡೆಸ್ತಾ ಇದ್ದಾರೆ.
ಜನರನ್ನ ಗೊಂದಲಕ್ಕೀಡು ಮಾಡಿ ಈ ಹಿಂಸಾಚಾರ ಎಲ್ಲ ಕೂಡ ಬಿಜೆಪಿ ಕಾರ್ಯಕರ್ತರಿಂದಾನೇ ಆಗ್ತಾ ಇದೆ ಅನ್ನೋ ಭಾವನೆ ಸೃಷ್ಟಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಥವರಿಂದ ಎಚ್ಚರಿಕೆಯಿಂದ ಇರಬೇಕು ಅಂತ ಬಿಜೆಪಿ ಮನವಿಯನ್ನ ಮಾಡಿಕೊಳ್ತಾ ಇದೆ. ವೀಕ್ಷಕರೇ, ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದ ಜನ ಈ ಬಾರಿ ದೀದಿಯ ಮುಸ್ಲಿಂ ಓಲೈಕೆ ರಾಜಕಾರಣಕ್ಕೆ ಅಂತ್ಯವನ್ನ ಹಾಡಿದ್ದಾರೆ. ಇದಕ್ಕೆ ಉದಾಹರಣೆಯಾಗಿ ವರ್ಷಗಳಿಂದ ಮುಚ್ಚಲ್ಪಟ್ಟಿದ್ದಂತಹ ದೇವಾಲಯದ ಬಾಗಿಲುಗಳು ಈಗ ಓಪನ್ ಆಗೋದಕ್ಕೆ ಆರಂಭ ಆಗಿದೆ. ಅಸಾನ್ಸೋಲ್ನಲ್ಲಿ ಸುಮಾರು 15 ವರ್ಷಗಳ ಬಳಿಕ ಒಂದು ದುರ್ಗಾ ದೇವಸ್ಥಾನವನ್ನ ಮತ್ತೆ ಓಪನ್ ಮಾಡಿದ್ದಾರೆ. ಅಂದ್ರೆ ಮಮತಾ ಬ್ಯಾನರ್ಜಿ ಆಡಳಿತ ಆರಂಭ ಆದ ದಿನದಿಂದ ಈ ದೇವಸ್ಥಾನ ಬಹುತೇಕ ಮುಚ್ಚಿದ ಹಾಗಿತ್ತು. ವರ್ಷ ಪೂರ್ತಿ ಕ್ಲೋಸ್ಡ್. ಕೇವಲ ನವರಾತ್ರಿ ಸಮಯದಲ್ಲಿ ಮಾತ್ರ ಪೂಜೆ ಮಾಡೋದಕ್ಕೆ ಅನುಮತಿ. ಒಂದು ಬಾರಿ ಯೋಚನೆ ಮಾಡಿ ನೋಡಿ ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳಿಗೆ ತಮ್ಮ ದೇವಾಲಯದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯದಿಂದ ಪೂಜೆ ಮಾಡೋ ಅವಕಾಶ ಕೂಡ ಇರಲಿಲ್ಲ ಅಂತಂದ್ರೆ ಪರಿಸ್ಥಿತಿ ಹೇಗಿದ್ದಿರಬಹುದು. ಆದ್ರೆ ಈಗ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಈ ದೇವಸ್ಥಾನದ ಬಾಗಿಲುಗಳನ್ನ ಶಾಶ್ವತವಾಗಿ ಓಪನ್ ಮಾಡಿದ್ದಾರೆ. ಒಂಥರ ಈ ದೇವಸ್ಥಾನ ಕೂಡ ಈಗ ಸ್ವಾತಂತ್ರ್ಯವನ್ನ ಪಡೆದಿದೆ ಅನ್ನುವಂತಹ ಭಾವನಾತ್ಮಕ ಪ್ರತಿಕ್ರಿಯೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಪಶ್ಚಿಮ ಬಂಗಾಳದ ಜನರಿಗೆ ನಿಜವಾಗ್ಲೂ ಒಂದು ಕಡೆ ಸ್ವಾತಂತ್ರ್ಯ ಸಿಕ್ಕಿದೆ, ಆದ್ರೆ ಟಿಎಂಸಿ ಗೂಂಡಾಗಳು ಅದನ್ನ ನಾಶ ಮಾಡುವಂತ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ಈ ಕಡೆ ಬಿಜೆಪಿ ಗೆಲುವಿನ ನಂತರ ಮೊದಲ ಬಾರಿಗೆ ಜನರು ರಸ್ತೆ ಮೇಲೆ ಮುಕ್ತವಾಗಿ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಇರುವಂತ ದೃಶ್ಯಗಳು ವೈರಲ್ ಆಗ್ತಾ ಇದೆ. ಒಂದ್ ರೀತಿ ನೋಡಿದ್ರೆ ಪಶ್ಚಿಮ ಬಂಗಾಳದ ಜನರಿಗೆ ಈಗ ರಾಜಕೀಯ ಸ್ವಾತಂತ್ರ್ಯ ಆಗಿರಬಹುದು, ಸಾಮಾಜಿಕ ಸ್ವಾತಂತ್ರ್ಯ ಆಗಿರಬಹುದು, ಧಾರ್ಮಿಕ ಸ್ವಾತಂತ್ರ್ಯ ಆಗಿರಬಹುದು, ಈ ಮೂರು ಕೂಡ ಸಿಕ್ಕಿದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಅಲ್ಲಿನ ಹಿಂದೂಗಳು ಯಾವುದೇ ಭಯ ಇಲ್ಲದೆ ಜೈ ಶ್ರೀರಾಮ್ ಜೈ ಭಜರಂಗ ಬಲಿ ಘೋಷಣೆಯನ್ನ ಇನ್ನು ಮುಂದೆ ಕೂಗಬಹುದು. ಇನ್ನು ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿಯ ಮನೆ ಮುಂದೆ ಇರುವಂತಹ ರಸ್ತೆಯನ್ನ ಪೊಲೀಸರು ಇಲ್ಲಿವರೆಗೂ ಕೂಡ ಬ್ಯಾರಿಕೇಡ್ ಹಾಕಿ 24/7 ಬಂದ್ ಮಾಡಿಟ್ಟಿದ್ರು. ಸಾಮಾನ್ಯ ಜನರ ಓಡಾಟಕ್ಕೆ ಕೂಡ ನಿರ್ಬಂಧ ಇತ್ತು. ಈಗ ಬ್ಯಾರಿಕೇಡ್ಗಳನ್ನು ತೆಗೆದುಹಾಕಿದ್ದಾರೆ. ರಸ್ತೆ ಸಂಪೂರ್ಣವಾಗಿ ಜನರಿಗೆ ಓಪನ್ ಇದೆ. ಒಂದ್ ರೀತಿಯಲ್ಲಿ ಈಗ ಈ ರಸ್ತೆ ಕೂಡ ಸ್ವತಂತ್ರವನ್ನ ಪಡೆದಿದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ವೀಕ್ಷಕರು, ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಕೆಲವರು ಏನಾಗ್ತಾ ಇದೆ ಇದನ್ನ ಕೇವಲ ಸರ್ಕಾರ ಬದಲಾವಣೆ ಅಂತ ನೋಡಬಹುದು. ಆದ್ರೆ ಅಲ್ಲಿನ ಲಕ್ಷಾಂತರ ಜನರಿಗೆ ಇದೊಂದು ಮಾನಸಿಕ ಮುಕ್ತಿ, ರಾಜಕೀಯ ಮುಕ್ತಿ, ಧಾರ್ಮಿಕ ಮುಕ್ತಿ. ಆದ್ರೆ ಹೋರಾಟ ಇನ್ನೂ ಮುಗಿದಿಲ್ಲ. ಯಾಕಂದ್ರೆ ಹಳೆಯ ವ್ಯವಸ್ಥೆಯ ಅವಶೇಷಗಳಿದೆಯಲ್ವಾ, ಅದಿನ್ನೂ ಹಿಂಸಾಚಾರದ ಮೂಲಕ ಭಯ ಹುಟ್ಟಿಸುವಂತಹ, ಭಯವನ್ನ ಸೃಷ್ಟಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ. ಈಗ ಎಲ್ಲರ ಕಣ್ಣು ಒಂದೇ ಪ್ರಶ್ನೆ ಮೇಲೆ ಇದೆ. ಬಿಜೆಪಿ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸ್ಥಾಪಿಸಿ ಗೂಂಡಾರಾಜ್ಗೆ ಅಂತ್ಯವನ್ನ ಹಾಡುತ್ತಾ? ಒಮ್ಮೆ ಭಾರತಕ್ಕೆ ಚಿಂತನೆ, ಸಂಸ್ಕೃತಿ, ಕ್ರಾಂತಿಯ ದಾರಿಯನ್ನು ತೋರಿಸಿಕೊಟ್ಟಿದ್ದಂತಹ ಬಂಗಾಳ ಮತ್ತೆ ಅದೇ ಶಾಂತಿ, ಭದ್ರತೆ, ಅಭಿವೃದ್ಧಿಯ ಸಂಕೇತವಾಗಿ ಹೊರಹೊಮ್ಮುತ್ತಾ? ಖಂಡಿತವಾಗ್ಲೂ ಆ ನಂಬಿಕೆ ಇದೆ. ಮುಂದಿನ ಕೆಲವು ವರ್ಷಗಳು ಪಶ್ಚಿಮ ಬಂಗಾಳದ ಇತಿಹಾಸವನ್ನೇ ಬದಲಾಯಿಸೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.